ಅಲ್ಪಸಂಖ್ಯಾತರ ಪರ, ಮುಸಲ್ಮಾನರ ಪರ, ಮುಸ್ಲಿಮರಿಗಾಗಿ ಧ್ವನಿ, ಮುಸಲ್ಮಾನರಿಗಾಗಿ ನಮ್ಮ ಸಿದ್ಧಾಂತಗಳು. ಏನು ಪ್ರಯೋಜನ, ಏನು ಯೂಸು? ಒಂದಿಷ್ಟು ಹೊಗಳ್ತೀರಾ, ಒಂದಿಷ್ಟು ಗುಂಪಲ್ಲಿ ಚರ್ಚೆ ಮಾಡ್ತೀರಾ ಅಷ್ಟೇ, ಮತ್ತೇನು ಮಾಡಲ್ಲ ನೀವು. ಇಷ್ಟು ಮಾತಾಡಿದ್ದು ನನ್ನ ವೈಯಕ್ತಿಕ ಅಲ್ಲ, ಇದು ಕಾಂಗ್ರೆಸ್ ಪಕ್ಷದ ಮಾತು. ಕಾಂಗ್ರೆಸ್ ಪಕ್ಷ ಈಗ ಏನು ಮಾಡಿದೆ ಅಂದ್ರೆ, ಮುಂದಿನ ಚುನಾವಣೆಗಳಲ್ಲಿ ಅಲ್ಪಸಂಖ್ಯಾತರು ಮುಸಲ್ಮಾನರನ್ನ ಸೈಡಲ್ಲಿ ಇಟ್ಟು ಹಿಂದುತ್ವವನ್ನು ಮುಂದಿಟ್ಕೊಂಡು ಚುನಾವಣೆಯ ಅಖಾಡಕ್ಕೆ ಇಳಿತಾ ಇದೆ. ಮುಂದೆ ಗುಜರಾತು, ಹಿಮಾಚಲ ಪ್ರದೇಶ ಮತ್ತೆ ಕರ್ನಾಟಕದ ಮುಂದಿನ ವರ್ಷ ಚುನಾವಣೆ ನಡೀತಾ ಇದೆ. ಕಾಂಗ್ರೆಸ್ ಇವತ್ತು ಯಾವ ಪರಿಸ್ಥಿತಿ ಹೋಗಿದೆ ಅಂತ ಗೊತ್ತಿದೆ. 10 ವರ್ಷ ಕಡೆದಾಗಿ 10 ವರ್ಷ ಆಡಳಿತ ನಡೆಸಿದ ಕಾಂಗ್ರೆಸ್ಸು ಈಗೊಂದು 3-4 ರಾಜ್ಯದಲ್ಲಿ ಅದು ಕ್ಷೀಣವಾಗಿ ಉಸಿರಾಡ್ತಾ ಇದೆ. 22 ರಾಜ್ಯ ಕಳ್ಕೊಂಡಾಗಿದೆ. ಮೊನ್ನೆ ಪಂಜಾಬಲ್ಲಿ ಒಂದು ಅಧಿಕಾರ ಹಿಡಿತು, ಮಣಿಪುರ ಗೋವಾದಲ್ಲಿ ಮೆಜಾರಿಟಿ ಬಂದರೂ ಕೂಡ ಅಧಿಕಾರ ಹಿಡಿಯೋಕೆ ಆಗಿಲ್ಲ. ಉತ್ತರ ಪ್ರದೇಶದ ಸೋಲನ್ನು ಅದು ಯಾವುದೇ ಕಾರಣಕ್ಕೂ ಅರಗಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಹೀಗಾಗಿ ಕಾಂಗ್ರೆಸ್ ಏನು ಮಾಡ್ತಾ ಇದೆ ಅಂದರೆ, ಉತ್ತರ ಪ್ರದೇಶದಲ್ಲಿ ಸೋಲಿಗೆ ಪರಾಮರ್ಶೆ ಮಾಡಿಕೊಂಡಿದೆ. ಯಾಕೆ ಸೋಲಾಯಿತು ಅಂತ. ಉತ್ತರ ಪ್ರದೇಶದಲ್ಲಿ ಮುಸಲ್ಮಾನರ ಓಟನ್ನು ನಂಬಿಕೊಂಡು ಉತ್ತರ ಪ್ರದೇಶದಲ್ಲಿ ಮುಸ್ಲಿಮರು ಕೈ ಬಿಡಲ್ಲ ಅಂತ ಹೇಳ್ಬಿಟ್ಟು ಸಮಾಜವಾದಿಗಳು ಮತ್ತು ಕಾಂಗ್ರೆಸ್ಗಳು ಯೋಚನೆ ಮಾಡಿದ್ರು. ಆದರೆ BJPಗೆ ಬಂದಂಥ ಮೆಜಾರಿಟಿ ಸೀಟ್ಗಳನ್ನು ನೋಡಿ ಅವರೀಗ ನಿರ್ಧಾರ ಮಾಡಿದ್ದಾರೆ, ಸಾಬ್ರ ಹಿಂದೆ ಹೋದರೆ ಕಷ್ಟ ಅಂತ. ಸಾಹಬರು ಅಂತ ಹೇಳಿದಕ್ಕೆ ಕ್ಷಮಿಸ್ಬಿಡಿ, ಮುಸಲ್ಮಾನರ ಹಿಂದೆ ಹೋದರೆ ಕಷ್ಟ ಅಂತ. ಹಾಗಾಗಿ ಹಿಂದುತ್ವವನ್ನ ಮುಂದಿಟ್ಕೊಂಡು ಎಲೆಕ್ಷನ್ ಅಖಾಡಕ್ಕೆ ಕಾಂಗ್ರೆಸ್ ಇಳಿತಾ ಇದೆ. ಇನ್ನು ಅಲ್ಪಸಂಖ್ಯಾತರ ಓಟು ಆಟಕ್ಕುಂಟು, ಲೆಕ್ಕಕ್ಕಿಲ್ಲ. ಊಟ ಮುಖ್ಯ, ಉಪ್ಪಿನಕಾಯಿ ಆಮೇಲೆ. ಯಾವುದಾದ್ರೂ ಅಜೆಂಡಾ ಆಗಲಿ, ಈ ದೇಶಕ್ಕೆ ಒಳ್ಳೇದಾಗುತ್ತೆ ಅಂದರೆ ಯಾವುದಾದ್ರೂ ಮುಂದಿಟ್ಕೊ ಬರಲಿ. BJP ಹಿಂದುತ್ವವನ್ನು ಅಜೆಂಡಾ ಮಾಡಿಕೊಂಡ್ರು ಕೂಡ ಅಧಿಕಾರಕ್ಕೆ ಬಂದ ಮೇಲೆ ಅವರ ಆಡಳಿತದ ವೈಖರಿ ತುಂಬ ಚೆನ್ನಾಗಿರುತ್ತೆ. ಯಾವತ್ತೂ ಅವರು ತಾರತಮ್ಯವನ್ನು ಮಾಡಿಲ್ಲ. ಕಾಂಗ್ರೆಸ್ ಕೂಡ ಅದನ್ನೇ ಅಜೆಂಡಾ ಮಾಡಿಕೊಂಡು ಒಂದು ವೇಳೆ ಅಧಿಕಾರಕ್ಕೆ ಬಂದು ಒಳ್ಳೆ ರೀತಿಯಲ್ಲಿ ಆಡಳಿತ ಕೊಡುತ್ತೆ ಅಂದರೆ, ಅವರ ಸಿದ್ಧಾಂತಗಳಲ್ಲೇ ಬದಲಾವಣೆ ಆದರೆ ಅದನ್ನು ಬೆಂಬಲಿಸೋಣ. ನಮಸ್ಕಾರ.